ಪ್ರಕರಣ ಇದೆ ಅಲ್ಲ, ಹ್ಮ್. ದೂರುದಾರ ತೆನ್ನೀರ ಮೈನ್ ಅಂತ ಹೇಳುವಂಥದ್ದು, ಮತ್ತೆ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ, ಶಾಸಕರ ಹೆಸರು ಕೂಡ ಇದೆ. ಈಗ ಅವರ ಮೇಲೆ ನೀವು ಹೋರಾಟ ಮಾಡಿದರೆ ಅವರ ಮೇಲೆ FIR ಮಾಡಬೇಕಂತ ಅದು ಆಗಿಲ್ಲ, ಮತ್ತು ಇವರನ್ನು ವಶಕ್ಕೆ ಪಡೆಯುವಂಥ ಕೆಲಸನೂ ಆಗಿಲ್ಲ. ಈಗ ಅವರು ರಾಜರೋಷವಾಗಿ ಓಡಾಡ್ತಿದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಆಗಿ 10 ದಿವಸ ದಾಟಿ ಹೋಗಿದೆ. ನಮಗೆ ಪ್ರಾರಂಭದ ಹಂತದಲ್ಲೇ ಅದನ್ನು UDR ಮಾಡಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ FIR ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸು ಸರ್ವ್ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದರೆ ಅವರು ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕವಾಗಿ ದೇವ್ರ ಕುಣಿಯೋಕೆ ಒಟ್ಟಿಗೆ ಕುಣಿತಾರೆ. ಇಲ್ಲಿ ಎಲ್ಲೋ ಕ್ಯಾಂಟೀನ್ಗಳಲ್ಲಿ ಟೀ ಕುಡಿತಾರೆ, ಸ್ಕೂಟ್ರಲ್ಲಿ ಓಡಾಡ್ತಾರೆ. ಇದೇನು ಪೊಲೀಸ್ರಿಗೆ ಗೋಚರಿಸೋದಿಲ್ವ? ಇವತ್ತು ಏನಾಗಿದೆ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗ್ಬಿಟ್ಟಿದ್ದಾವೆ. ಅಲ್ಲಿ ಕಾಂಗ್ರೆಸ್ ಆಫೀಸಿಂದ ಏನು ಬರ್ತದೆ ಅದನ್ನೇ ಇವರು ಮಾಡುವಂಥ ಪ್ರವೃತ್ತಿ ಬಂದಿದೆ. ನಾನು ಪೊಲೀಸರಿಗೆ ಸಂಬಂಧಪಟ್ಟ ಅಲ್ಲಿ ಯಾರು IO ಇದ್ದಾರೆ, ಹೇಗೆ ಅಂದರೆ ಒಬ್ಬರ ಮೇಲೆ FIR ಮಾಡಿದ್ದಕ್ಕೆ ಉಮೇಶ್ ಅಂತ ಸರ್ಕಲ್ ಇದ್ದರು, ನೆಕ್ಸ್ಟ್ ಡೇ ಅವ್ರು ಚೇಂಜ್. ಈಗ ಇನ್ನೊಬ್ಬರು ಯಾರು ದೀಪಕ್ ಅಂತ ಹೇಳೋರನ್ನ ಹಾಕಿದ್ದಾರೆ. ಆದರೆ ಈ ಅರ್ಥ ಏನು? ಇದು ಒಂದು ದಿವಸಕ್ಕೆ ಈ ರೀತಿ ಮಾಡುತ್ತಾ ಹೋದರೆ ಎಲ್ಲಿಗೆ ತಲುಪ್ಬೋದು? ಪೊಲೀಸ್ನವರು ಕಾನೂನು ಪ್ರಕಾರ ಕೆಲಸ ಮಾಡಬೇಕು, ಯಾರೋ ಮಾತಿಗೆ ಹೇಳೋದಲ್ಲ. ನಿಮ್ಮದೇ ಆದಂಥ ಪೊಲೀಸ್ ಮ್ಯಾನ್ಯಲ್ ಇದೆ, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ, ಅದರ ಜೊತೆಗೆ ಭಾರತ ನೀತಿ ಸಂಹಿತೆ ಸುರಕ್ಷಾ ಅಥವಾ ಹಿಂದಿನ CRPC ಇದೆ. ಅದರ ಪ್ರಕಾರ ಮಾಡಿ. ಅದು ಬಿಟ್ಟು ನೀವು ಯಾರ್ದೋ ಮಾಡಿದರೆ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗೋದು ಬೇಡ. ನಾನು ಈಗಲೂ ಒತ್ತಾಯ ಮಾಡ್ತೇನೆ, ತಕ್ಷಣ ಅವ್ರನ್ನ ಬಂಧಿಸಬೇಕು, ಉಳಿದವ್ರ ಮೇಲೆ FIR ಆಗಲೇಬೇಕು. ಆದರೆ ಕೊನೆಯದಾಗಿ ನ್ಯಾಯಾಲಯ ಇದೆ, ಕೋರ್ಟಿಗೆ ಈಗಲೇ ಹೋಗೋ ಪ್ರಶ್ನೆ ಮಾಡೋಕ್ಕೆ ಎಲ್ಲ ನಾವು ಪಕ್ಷದ ಕಡೆಯಿಂದ ಸಿದ್ಧತೆ ಬೆಂಗಳೂರಲ್ಲಿ ಆಗ್ತಾ ಇದೆ. ಆ ಕುಟುಂಬಕ್ಕೆ ನ್ಯಾಯ ಒದಗಿಸಲೇಬೇಕು. ಅವರು ಕೂಡ ವಿನಯ್ ಸೋಮಯ್ಯ ಕೂಡ ಡೆತ್ ನೋಟಲ್ಲಿ ಅದನ್ನೇ ಹೇಳಿದ್ದಾರೆ. ಅದನ್ನು ಹೇಳಲಿಕ್ಕೆ ಇವರು ಯಾರು? ಈಗ ಹೊಸದಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿದೆ, ಅದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇದನ್ನು ಎವಿಡೆನ್ಸ್ ಆಗಿ ತಗೊಳ್ಬೋದು ಅಂತ ಎಲ್ಲ ಇದೆ. ಹಾಗಾಗಿ ಅದು ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳಲಿಕ್ಕೆ ಬರಲ್ಲ, ನಾನು ಹೇಳಕ್ಕೆ ಬರಲ್ಲ. ಅಂತಿಮವಾಗಿ ಹೇಳಬೇಕಾಗಿದ್ದು ಕೋರ್ಟ್. ಇವತ್ತು ನಿಯಮಾನುಸಾರ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ಅದು ಸಾಕ್ಷ್ಯ ಆಗುತ್ತೆ, ಅಲ್ವೋ ಇಲ್ಲ ಅಂತ ಕೋರ್ಟ್ ಹೇಳಬೇಕು. ಅಲ್ಲಿವರೆಗೆ ಕಣ್ಣಿಗೆ ಏನು ಕಾಣ್ತದೆ? ಕ್ಲಿಯರಾಗಿ ಬರೆದಿದ್ದಾರೆ. ಅದನ್ನು BJP ಅವರ ಮೇಲೆ ಈಗ ಅವರಿಗೆ ಇದು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ವಿಡಿಯೋ ಎಷ್ಟೊತ್ತಿಗೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಅದನ್ನು ಪರೀಕ್ಷೆ ಮಾಡೋದೆ ಫಾರೆನ್ಸಿಕ್ ಇದು. ಆದರೆ ಒಬ್ಬ ಅಮಾಯಕ ಪ್ರಾಣ ಕಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಈ ರೀತಿಯಾಗಿ ದಿಕ್ಕನ್ನು ಬದಲಿಸ್ತಾ ಇದ್ದಾರೆ. ಕಾನೂನು ಅನ್ನೋದು ಕಾಂಗ್ರೆಸ್ಸಿಗೆ ಒಂದು ಕಾನೂನು, ಇತರರಿಗೆ ಒಂದು ಕಾನೂನು, ಕೈಯಲ್ಲಿ ಮಾತ್ರ ಅಂಬೇಡ್ಕರ್ ಸಂವಿಧಾನದ ಪುಸ್ತಕ. ಅದು ಯಾವ ಪುಸ್ತಕ ಹಿಡ್ಕೊಂಡಿದ್ದಾರೋ ಅಂತ ನಮಗೆ ಸಂಶಯನೂ ಆಗುತ್ತೆ. ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಗೃಹ ಮಂತ್ರಿಗಳು, BJPಯವರಿಗೆ ಒಂದು ಕಾನೂನು ಇಲ್ಲ, ಕಾಂಗ್ರೆಸ್ಗೆ ಎಲ್ಲರಿಗೂ ಒಂದೇ ಕಾನೂನು ಹೇಳ್ತಾರೆ. ಯಾಕೆ ಚಾಲನೆ ಆಗಿಲ್ಲ? ಇದು ಪ್ರಶ್ನೆ. ಹಾಗಾಗಿ ಇನ್ನಾದರೂ ಕಾನೂನಿನಂತೆ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ತಯಾರು ಮಾಡ್ತಾ ಇದ್ದಾರೆ, ನೋಡೋಣ. ಒಂದು ಸ್ವಲ್ಪ ಜನ ಆಕ್ರೋಶ ಯಾತ್ರೆಯಲ್ಲಿದ್ದಾರೆ. ಹೇಳಿದ್ದಾರೆ ಮೊನ್ನೆನೂ ಬಂದಾಗ, ಅದು ಎಲ್ಲಿವರೆಗೆ ಹೋದರೂ ಬಿಡೋದಿಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅಂತ. ಅದಕ್ಕೆ ಸಂಬಂಧಪಟ್ಟ ಏನು ದಾಖಲೆಗಳಿದೆ ಎಲ್ಲವೂ ಮಾಡ್ತಾ ಇದ್ದಾರೆ. ಪ್ರಕರಣ ಇದೆ ಅಲ್ಲ, ದೂರುದಾರ ತೆನ್ನೀರ ಮೈನ್ ಅಂತ ಹೇಳುವಂಥದ್ದು, ಮತ್ತು ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ, ಶಾಸಕರ ಹೆಸರು ಕೂಡ ಇದೆ. ಈಗ ಅವರ ಮೇಲೆ ನೀವು ಹೋರಾಟ ಮಾಡಿದರೆ ಅವರ ಮೇಲೆ FIR ಮಾಡಬೇಕಂತ ಅದು ಆಗಿಲ್ಲ, ಮತ್ತು ಇವರನ್ನು ವಶಕ್ಕೆ ಪಡೆಯುವಂಥ ಕೆಲಸನೂ ಆಗಿಲ್ಲ. ಈಗ ಅವರು ರಾಜರೋಷವಾಗಿ ಓಡಾಡ್ತಿದ್ದಾರೆ. ಇವತ್ತು ವಿನಯ್ ಸೋಮಯ್ಯ ಅವರ
ಆತ್ಮಹತ್ಯೆ ಪ್ರಕರಣ ಆಗಿ 10 ದಿವಸ ದಾಟಿ ಹೋಗಿದೆ. ನಮಗೆ ಪ್ರಾರಂಭದ ಹಂತದಲ್ಲೇ ಅದನ್ನು ಯು ಡಿ ಆರ್ ಮಾಡಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಹೋಗಿ ಸ್ವಲ್ಪ ಒತ್ತಡ ಹೇರಿದ್ರಿಂದ ಒಬ್ಬರ ಮೇಲೆ FIR ಮಾಡಿ ಸುಮ್ಮನೆ ಕೂತಿದ್ದಾರೆ. ಆತನಿಗೊಂದು ನೋಟಿಸು ಸರ್ವ್ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನೋಟಿಸ್ ಕೊಡೋ ಅಗತ್ಯನೂ ಇಲ್ಲ, ಯಾಕೆಂದರೆ 10 ವರ್ಷದ ಮೇಲೆ ಶಿಕ್ಷೆ ಇದೆ. ಆದರೆ ಅವ್ರ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಅನ್ನೋ ಮಾಹಿತಿ. ಆದರೆ ಸ್ಥಳೀಯವಾಗಿ ಇಲ್ಲಿ ಅವರ ಊರಿನ ಹಬ್ಬದಲ್ಲಿ ಸಾರ್ವಜನಿಕವಾಗಿ ದೇವ್ರ ಕುಣಿಯೋಕೆ ಒಟ್ಟಿಗೆ ಕುಣಿತಾರೆ. ಇಲ್ಲಿ ಎಲ್ಲೋ ಕ್ಯಾಂಟೀನ್ಗಳಲ್ಲಿ ಟೀ ಕುಡಿತಾರೆ, ಸ್ಕೂಟ್ರಲ್ಲಿ ಓಡಾಡ್ತಾರೆ. ಇದೇನು ಪೊಲೀಸ್ರಿಗೆ ಗೋಚರಿಸೋದಿಲ್ವ? ಇವತ್ತು ಏನಾಗಿದೆ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗ್ಬಿಟ್ಟಿದ್ದಾವೆ. ಅಲ್ಲಿ ಕಾಂಗ್ರೆಸ್ ಆಫೀಸಿಂದ ಏನು ಬರ್ತದೆ ಅದನ್ನೇ ಇವರು ಮಾಡುವಂಥ ಪ್ರವೃತ್ತಿ ಬಂದಿದೆ. ನಾನು ಪೊಲೀಸರಿಗೆ ಸಂಬಂಧಪಟ್ಟ ಅಲ್ಲಿ ಯಾರು IO ಇದ್ದಾರೆ, ಹೇಗೆ ಅಂದರೆ ಒಬ್ಬರ ಮೇಲೆ FIR ಮಾಡಿದ್ದಕ್ಕೆ ಉಮೇಶ್ ಅಂತ ಸರ್ಕಲ್ ಇದ್ದರು. ನೆಕ್ಸ್ಟ್ ಡೇ ಅವ್ರು ಚೇಂಜ್, ಈಗ ಇನ್ನೊಬ್ಬರು ಯಾರು ದೀಪಕ್ ಅಂತ ಹೇಳೋರನ್ನ ಹಾಕಿದ್ದಾರೆ. ಆದರೆ ಈ ಅರ್ಥ ಏನು? ಇದು ಒಂದು ದಿವಸಕ್ಕೆ ಈ ರೀತಿ ಮಾಡುತ್ತಾ ಹೋದರೆ ಎಲ್ಲಿಗೆ ತಲುಪ್ಬೋದು? ಪೊಲೀಸ್ನವರು ಕಾನೂನು ಪ್ರಕಾರ ಕೆಲಸ ಮಾಡಬೇಕು, ಯಾರೋ ಮಾತಿಗೆ ಹೇಳೋದಲ್ಲ. ನಿಮ್ಮದೇ ಆದಂಥ ಪೊಲೀಸ್ ಮ್ಯಾನ್ಯಲ್ ಇದೆ, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ, ಅದರ ಜೊತೆಗೆ ಭಾರತ ನೀತಿ ಸಂಹಿತೆ ಸುರಕ್ಷಾ ಅಥವಾ ಹಿಂದಿನ CRPC ಇದೆ. ಅದರ ಪ್ರಕಾರ ಮಾಡಿ. ಅದು ಬಿಟ್ಟು ನೀವು ಯಾರ್ದೋ ಮಾಡಿದರೆ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗೋದು ಬೇಡ. ನಾನು ಈಗಲೂ ಒತ್ತಾಯ ಮಾಡ್ತೇನೆ, ತಕ್ಷಣ ಅವ್ರನ್ನ ಅವ್ರನ್ನ ಬಂಧಿಸಬೇಕು, ಉಳಿದವ್ರ ಮೇಲೆ FIR ಆಗಲೇಬೇಕು. ಆದರೆ ಕೊನೆಯದಾಗಿ ನ್ಯಾಯಾಲಯ ಇದೆ, ಕೋರ್ಟಿಗೆ ಈಗಲೇ ಹೋಗೋ ಪ್ರಶ್ನೆ ಮಾಡೋಕ್ಕೆ ಎಲ್ಲ ನಾವು ಪಕ್ಷದ ಕಡೆಯಿಂದ ಸಿದ್ಧತೆ ಬೆಂಗಳೂರಲ್ಲಿ ಆಗ್ತಾ ಇದೆ. ಆ ಕುಟುಂಬಕ್ಕೆ ನ್ಯಾಯ ಒದಗಿಸಲೇಬೇಕು. ಅವರು ಕೂಡ ವಿನಯ್ ಸೋಮಯ್ಯ ಕೂಡ ಡೆತ್ ನೋಟಲ್ಲಿ ಅದನ್ನೇ ಹೇಳಿದ್ದಾರೆ. ಅದನ್ನು ಹೇಳಲಿಕ್ಕೆ ಇವರು ಯಾರು? ಈಗ ಹೊಸದಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿದೆ, ಅದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇದನ್ನು ಎವಿಡೆನ್ಸ್ ಆಗಿ ತಗೊಳ್ಬೋದು ಅಂತ ಎಲ್ಲ ಇದೆ. ಹಾಗಾಗಿ ಅದು ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳಲಿಕ್ಕೆ ಬರಲ್ಲ, ನಾನು ಹೇಳಕ್ಕೆ ಬರಲ್ಲ. ಅಂತಿಮವಾಗಿ ಹೇಳಬೇಕಾಗಿದ್ದು ಕೋರ್ಟ್. ಇವತ್ತು ನಿಯಮಾನುಸಾರ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ಅದು ಸಾಕ್ಷಿ ಆಗುತ್ತೆ, ಅಲ್ವೋ ಇಲ್ಲ ಅಂತ ಕೋರ್ಟ್ ಹೇಳಬೇಕು. ಅಲ್ಲಿವರೆಗೆ ಕಣ್ಣಿಗೆ ಏನು ಕಾಣ್ತದೆ? ಕ್ಲಿಯರಾಗಿ ಬರೆದಿದ್ದಾರೆ. ಅದನ್ನು BJP ಅವರ ಮೇಲೆ ಈಗ ಅವರಿಗೆ ಇದು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ವಿಡಿಯೋ ಎಷ್ಟೊತ್ತಿಗೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಅದನ್ನು ಪರೀಕ್ಷೆ ಮಾಡೋದೆ ಫಾರೆನ್ಸಿಕ್ ಇದು. ಆದರೆ ಒಬ್ಬ ಅಮಾಯಕ ಪ್ರಾಣ ಕಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಈ ರೀತಿಯಾಗಿ ದಿಕ್ಕನ್ನು ಬದಲಿಸ್ತಾ ಇದ್ದಾರೆ. ಕಾನೂನು ಅನ್ನೋದು ಕಾಂಗ್ರೆಸ್ಸಿಗೆ ಒಂದು ಕಾನೂನು, ಇತರರಿಗೆ ಒಂದು ಕಾನೂನು, ಕೈಯಲ್ಲಿ ಮಾತ್ರ ಅಂಬೇಡ್ಕರ್ ಸಂವಿಧಾನದ ಪುಸ್ತಕ. ಅದು ಯಾವ ಪುಸ್ತಕ ಹಿಡ್ಕೊಂಡಿದ್ದಾರೋ ಅಂತ ನಮಗೆ ಸಂಶಯನೂ ಆಗುತ್ತೆ. ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಗೃಹ ಮಂತ್ರಿಗಳು, BJPಯವರಿಗೆ ಒಂದು ಕಾನೂನು ಇಲ್ಲ, ಕಾಂಗ್ರೆಸ್ಸಿಗೆ ಎಲ್ಲರಿಗೂ ಒಂದೇ ಕಾನೂನು ಹೇಳ್ತಾರೆ. ಯಾಕೆ ಚಾಲನೆ ಆಗಿಲ್ಲ? ಇದು ಪ್ರಶ್ನೆ. ಹಾಗಾಗಿ ಇನ್ನಾದರೂ ಕಾನೂನಿನಂತೆ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ತಯಾರು ಮಾಡ್ತಾ ಇದ್ದಾರೆ, ನೋಡೋಣ. ಒಂದು ಸ್ವಲ್ಪ ಜನ ಆಕ್ರೋಶ ಯಾತ್ರೆಯಲ್ಲಿದ್ದಾರೆ. ಹೇಳಿದ್ದಾರೆ ಮೊನ್ನೆನೂ ಬಂದಾಗ, ಅದು ಎಲ್ಲಿವರೆಗೆ ಹೋದರೂ ಬಿಡೋದಿಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅಂತ. ಅದಕ್ಕೆ ಸಂಬಂಧಪಟ್ಟ ಏನು ದಾಖಲೆಗಳಿದೆ ಎಲ್ಲವೂ ಮಾಡ್ತಾ ಇದ್ದಾರೆ.